ವಯಸ್ಸು ಜಾಸ್ತಿ ಆಗ್ತಾ ಇದೆ, ಶರೀರ ಬೆಳೆದಿದೆ, ಬುದ್ಧಿ ಇನ್ನೂ ಸಂಪೂರ್ಣ ಬೆಳೆದಿಲ್ಲ, ಮುಂದಿನ ಆತಂಕದ ಅರಿವಿಲ್ಲ ಅಂತ ಯುವತಿಯರನ್ನ ಪ್ರೇಮ ಜಾಲದಲ್ಲಿ ಸಿಲುಕಿಸಿ ಮತಾಂತರಗೊಳಿಸಿ ಲವ್ ಜಿಹಾದ್ ಅನ್ನುವಂತಹ ದುಷ್ಟ ಯಂತ್ರದ ಮೂಲಕ ಇಡೀ ದೇಶದಲ್ಲಿ ಅವರನ್ನು ಮುಸಲ್ಮಾನರನ್ನಾಗಿ ನರಕ ಯಾತನೆ ಕೊಡಲಾಗ್ತಾ ಇದೆ. ಎಚ್ಚರ ವಹಿಸಬೇಕು. ನಮ್ಮ ದೇಶದಲ್ಲಿ ಇವತ್ತು ಬಜರಂಗ ದಳ ಈ ರೀತಿ ದುಷ್ಟ ಮುಸಲ್ಮಾನ ಯುವಕರ ಷಡ್ಯಂತ್ರಕ್ಕೆ ಬಲಿಯಾಗಿ ಮುಸಲ್ಮಾನರ ಮನೆಗೆ ಹೋಗಿರುವ ಯುವತಿಯರನ್ನ ಮುಸಲ್ಮಾನರ ಆ ಗುಹೆಗೆ ತೆರಳಿ ಅವರನ್ನು ವಾಪಸ್ ಕರ್ಕೊಂಬಂದು ಹಿಂದೂ ಯುವಕರೊಂದಿಗೆ ಮದುವೆ ಮಾಡುವ ಮಹಾಪರಾಕ್ರಮವನ್ನು ಬಜರಂಗ ದಳದ ಯುವಕರು ಮಾಡ್ತಾ ಇದ್ದಾರೆ. ನಾನು ಅವರನ್ನು ಅಭಿನಂದಿಸ್ತೀನಿ. ಆದರೆ ಇಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಅಫೆನ್ಸ್ ಇಸ್ ದ ಬೆಸ್ಟ್ ವೇ ಆಫ್ ಡಿಫೆನ್ಸ್. ಮೂಗು ಮುಚ್ಚಿದ್ರೆ ಬಾಯಿ ತೆರೀತಾರೆ. ಅದಕ್ಕಾಗಿ ಯುವಕರೇ, ನಮ್ಮ ಜಾತಿ ಯುವಕರೇ ಯುವತಿಯರೇ ಬೇಕು ಅಂತ ಯೋಚನೆ ಮಾಡಬೇಡಿ. ಇಡೀ ದೇಶದಲ್ಲಿ ಇವತ್ತು ಮುಸಲ್ಮಾನ್ ಯುವತಿಯರಿಗೆ ಕೇಳಿದ್ರೆ ಅವರಿಗೆ ಇಷ್ಟವಾಗೋದು ಹಿಂದೂ ಯುವಕರು. ಅವರಿಗೆ ಬುರ್ಖಾ ಬೇಕಾಗಿಲ್ಲ. ಹೀಗಾಗಿ ಯೋಚನೆ ಮಾಡಿ, ಮದುವೆ ಆಗಬೇಕಾದ್ರೆ ಎಲ್ಲ ಸಮಾಜನೂ ನಮಗಾಗಿ ಕಾದಿದೆ ಅನ್ನೋದನ್ನು ತಿಳ್ಕೊಂಡು ಬೆಹನ್ ಬಚಾವೋ ಬೇಟಿ ಬಚಾವೋ ಬಹುಲಾವೋ ಈ ಕ್ರಮ ಮಾಡಬೇಕಾಗಿದೆ. ಇದಕ್ಕೆ ಅಪ್ಪ ಅಮ್ಮನೂ ಸಹ ಸಮರ್ಥನೆ ಮಾಡುವ ಭಾವ ನಮ್ಮಲ್ಲಿ ಬರಬೇಕು. ಭಾರತ ಗೋಮಾತೆಯ ನೆಲ ಇದು. ಇವತ್ತು ಗೋಮಾತೆಯ ರಕ್ತದಿಂದ ತಾಯಿ ಭಾರತಿ ಆಕ್ರಂದನವನ್ನು ಪಡ್ತಾ ಇದ್ದಾಳೆ. ಆ ಗೋಮಾತೆಯ ಕೂಗು, ಅವಳನ್ನು ಕತ್ತರಿಸಿದಾಗ ಆದಂತ ನೋವು, ಅದನ್ನು ನೋಡಿ ಭೂಮಾತೆ ದುಃಖದಿಂದ ತತ್ತರಿಸ್ತಾ ಇದ್ದಾಳೆ. ಆ ತಾಯಿಯನ್ನು ದುಃಖ ನಿವಾರಣೆ ಮಾಡಿ ಇಡೀ ದೇಶದಲ್ಲಿ ಗೋಹತ್ಯೆಯನ್ನು ನಿಲ್ಲಿಸಬೇಕಾಗಿದೆ. ನಾನು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತೀನಿ. ಭಾರತದಲ್ಲಿ ಮಾಂಸ ನಿರ್ಯಾತ ನಡೀತಾ ಇದೆ. ಮಾಂಸದ ಹೆಸರಿನಲ್ಲಿ ಗೋಮಾತದ ನಿರ್ಯಾತನೂ ನಡೆಯುತ್ತೆ. ಅದಕ್ಕಾಗಿ ಭಾರತ ಮಾಂಸ ಮಾರಾಟ ಮಾಡುವ ದೇಶ ಆಗಬಾರದು. ಮಾಂಸ ನಿರ್ಯಾತವನ್ನ ಸರ್ಕಾರ ನಿಷೇಧಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡುವುದರ ಜೊತೆಗೆ ಇಡೀ ದೇಶದಲ್ಲಿ ಗೋರಕ್ಷಣೆ ನಡೆಯಬೇಕು. ಒಂದು ಗೋವೂ ಸಹ ಕಸಾಯಿಖಾನೆಗೆ ಹೋಗದೇ ಇದ್ದಂತೆ ರೈತರು ನಿಶ್ಚಯ ಮಾಡಬೇಕು. ನಮ್ಮ ತಾಯಿಯನ್ನ ನೋಡದಂತೆ ಗೋಮಾತೆಯನ್ನ ನಾವು ಸ್ವಲ್ಪ ನೋಡಬೇಕು. ಅಷ್ಟೇ ಅಲ್ಲ, ಕಟುಕರು ಅಂಥ ಗೋವನ್ನ ಅಪಹರಣ ಮಾಡಿದಾಗ ಶಿವಾಜಿ ಮಹಾರಾಜರಂತೆ ನಮ್ಮ ಧಮನಿಗಳಲ್ಲಿ ಹರಿಯುವಂತ ರಕ್ತದಲ್ಲಿ ಇವನ್ನ ಬಿಸಿ ಮಾಡಿಕೊಂಡು ಬಾಹುಬಲವನ್ನ ಇಟ್ಕೊಂಡು ಗೋಮಾತೆಯನ್ನ ರಕ್ಷಣೆ ಮಾಡಲಿಕ್ಕೆ ಅವಶ್ಯಕತೆ ಇದ್ರೆ ಖಡ್ಗವನ್ನು ಎತ್ತುವಂತಹ ಪರಾಕ್ರಮವನ್ನು ಯುವಕರು ಮರಿಬೇಕು ಅಂತ ನಿಮಗೆ ಆಹ್ವಾನ ಮಾಡ್ತೀನಿ ನಾನು.